ಬನ್ನಿ ಸ್ನೇಹಿತರೆ, ಈ ದಿನ ಮನುಷ್ಯರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಹಾಲು ಮುಖ್ಯನಾ ಅಥವಾ ನಮ್ಮ ಜೊತೆಯಲ್ಲೇ ಇರುವಂತಹ ಈ ಆಲ್ಕಹಾಲು ಸಹ ಮುಖ್ಯನಾ ಹಾಗೂ ನಮ್ಮ ಜೊತೆ ವಾಸ ಇರುವಂತಹ ಶ್ವಾನಗಳ ಮೇಲೂ ಸಹ ಎಕ್ಸ್ಪೆರಿಮೆಂಟ್ ಮಾಡೋಣ. ಯಾವುದು ಶ್ವಾನ ತಗೊಳುತ್ತೆ ಅನ್ನೋದು ಸಹ ನೋಡೋಣ. ಸ್ನೇಹಿತರೆ, ಹಾಲು ಇದೆ, ಆಲ್ಕಹಾಲು ಇದೆ, ಪರೀಕ್ಷೆ ಮಾಡೋಣ ಬನ್ನಿ. ಈಗ ನೋಡಿ, ಓಡ್ತಾ ಇದ್ದಾನೆ ನಮ್ಮ ಡ್ಯಾನಿ. ಆಲ್ಕೋಹಾಲ್ ಮೂಸ್ತಿಲ್ಲ ನೋಡಿ, ಹಾಲನ್ನ ಕುಡಿತಾ ಇದ್ದಾನೆ. ನೋಡಿ, ನಮ್ಮ ಜೊತೆ ಟ್ಯಾಕ್ಸಿ ಇದೆ. ಟ್ಯಾಕ್ಸಿ ಆಲ್ಕೋಹಾಲ್ ಟೆಸ್ಟ್ ಮಾಡ್ತಾನೆ, ನೋಡೋಣ. ನೋಡಿ ನೋಡಿ, ದೂರ ಹೋಗ್ತಾ ಇದ್ದಾನೆ. ಸ್ವಲ್ಪ ಹತ್ರದಿಂದ ಹಾಕು. ನೋಡಿ, ಅವಾಗ ಜಾತಿ ನಾಯಿಗಳು ಕುಡಿಸ್ತೋ. ಈಗ ನಮ್ಮ ಸ್ಟ್ರೀಟ್ ಡಾಗ್ಗಳಿಗೆ ಟೆಸ್ಟ್ ಮಾಡಿಸ್ ನೋಡೋಣ. ನೋಡಿ, ಆಲ್ಕೋಹಾಲ್ನ ದೂರ ತಳ್ತಿದೆ. ಕುಡಿತಾವ ಹಿಂಗೆ ನೋಡು, ನೀಟಾಗಿ ಹತ್ರ ಫೋಕಸ್ ಮಾಡು. ನೋಡಿ, ಇಲ್ಲ ಓಡ್ತಾ ಇದೆಯಲ್ಲ ಅಲ್ಲೇ ಆಲ್ಕೋಹಾಲ್ಗೆ. ನೋಡಿದ್ರ, ಎಕ್ಸ್ಪೆರಿಮೆಂಟ್ ಆಯ್ತಲ್ವಾ? ಮುಂದೆ ಮಾತಾಡೋಣ ಇದ್ರ ಬಗ್ಗೆ. ನಮಸ್ತೆ ಸ್ನೇಹಿತರೆ, ನೋಡಿದ್ರಲ್ಲ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಇತ್ತು ಅಂತ. ನಿಮ್ಗೆ ನಗು ಬರ್ತಾ ಇರ್ಬೋದು, ಇದೇನಪ್ಪ ಇದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಆಲ್ಕೋಹಾಲ್ ಬಗ್ಗೆ, ಮದ್ಯಪಾನದ ಬಗ್ಗೆ, ಹಾಲ್ ಬಗ್ಗೆ ಅಂತ. ಹೇಗೆ ನಮ್ಗೆ ಅದಕ್ಕೆ ಸಂಬಂಧ ಅಂತ ನೀವು ಅನ್ಕೊಂತ ಇರ್ಬೋದು. ನೋಡಿ ಸ್ನೇಹಿತರೆ, ಒಂದು ಶ್ವಾನಕ್ಕೂ ಸಹ ಗೊತ್ತಿದೆ ಯಾವುದು ಸರಿ ನನ್ನ ದೇಹಕ್ಕೆ, ಯಾವುದು ತಪ್ಪು ಅಂತೇಳಿ. ನಮ್ಗೆ ಮನುಷ್ಯನಿಗೆ 6 ಬುದ್ಧಿ ಇದೆ ಅಂತ ಹೇಳ್ತೀವಿ, 6 ಥರ ಜ್ಞಾನ ಇದೆ ಅಂತ ಹೇಳ್ತೀವಿ, 6 ಸೆನ್ಸ್ ಇದೆ ಅಂತ ಹೇಳ್ತೀವಿ. ನೋಡಿದ್ರೆ ಯಾವ ಸೆನ್ಸು ಇಲ್ಲ ನಮಗೆ. ಒಂದು ಶ್ವಾನಕ್ಕಿರೋ ಸೆನ್ಸು ಸಹ ನಮ್ಗಿಲ್ಲ. ಅದೇ ರೀತಿ ನಮ್ಮ ದೇಹನೂ ಸಹ ರಿಜೆಕ್ಟ್ ಮಾಡುತ್ತೆ ಆಲ್ಕೋಹಾಲ್ನ ಕುಡಿಬೇಕಾದ್ರೆ. ಅದು ಯಾವ ರೀತಿ ಅಂತ ನಿಮಗೆ ವಿವರಣೆ ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಈಗ ನಾವು ಇದ್ರಲ್ಲಿ ಆಲ್ಕೋಹಾಲ್ ಹಾಕೊಂಡಿದೀವಿ ಅಂತ ಅನ್ಕೊಳ್ಳೋದ, ಅದನ್ನ ಹಿಂಗೆ ಸ್ಮೆಲ್ ನೋಡ್ತೀವಿ, ಬ್ರೈನ್ ಆಗ್ಲೇ ಹೇಳುತ್ತೆ, ಮಕ ಸ್ಫೂರ್ತಿ ಚೇಂಜ್ ಆಗುತ್ತೆ ನಮ್ದು. ಆದ್ರೂ ಸಹ ನಾವೇನ್ ಮಾಡ್ತೀವಿ, ಆ ಆಲ್ಕೋಹಾಲ್ ನಾವೇನ್ ಮಾಡ್ತೀವಿ, ನೀರ್ ಹಾಕ್ತಿವಿ ಅಥವಾ ತಂಪಾದ ಪಾನೀಯಗಳು ಹಾಕ್ತಿವಿ, ಸೋಡಾ ಹಾಕ್ತಿವಿ, ಐಸ್ ಟ್ಯೂಬ್ಗಳನ್ನ ಹಾಕ್ತಿವಿ. ಆಮೇಲಿಂದ ಕುಡಿಯೋಕೆ ಹಿಂಗ್ ಶುರು ಮಾಡ್ತೀವಿ. ಕುಡಿದ ತಕ್ಷಣ ಏನ್ ಮಾಡ್ತೀವಿ, ನಮ್ಮ ಮಕ ಸ್ಫೂರ್ತಿ ಎಲ್ಲ ಚೇಂಜ್ ಆಗುತ್ತೆ, ನಮ್ಮ ವರ್ತನೆ ಚೇಂಜ್ ಆಗುತ್ತೆ, ಮೈಯೆಲ್ಲ ತಲೆಯೆಲ್ಲ ನಡಗಿಸುತ್ತೆ, ದೇಹ ಬೇಡ, ರಿಜೆಕ್ಟ್ ಮಾಡೋದು, ಇದನ್ನು ಬೇಡ ಬೇಡ ನನಗೆ ಅಂತ ಹೇಳ್ತಾ ಇತ್ತು ಸರ್. ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಅದಕ್ಕೆ ಸಮಾಧಾನ ಮಾಡೋದಕ್ಕೆ ಚಿಕನ್ ಪೀಸ್ ತಿಂತೀವಿ, ಅಥವಾ ಸೌತೆಕಾಯಿ ತಿಂತೀವಿ, ವೆಜಿಟೇಬಲ್ಸ್ಗಳು ತಿಂತೀವಿ, ಮತ್ತೆ ಮಿಕ್ಸ್ಚರ್ಗಳನ್ನ ತಿಂತೀವಿ. ತಿನ್ನಿಸ್ಬಿಟ್ಟು ನಾವು ಅದನ್ನ ಸಮಾಧಾನ ಮಾಡೋದಕ್ಕೆ ಮುಂದಾಗ್ತೀವಿ. ಅರ್ಥ ಆಯ್ತಲ್ಲ ಸ್ನೇಹಿತರೆ ಈಗ ನಿಮ್ಗೆ? ಸ್ನೇಹಿತರೆ, ಈಗ ಎಷ್ಟು ಬಗೆಯ ಮದ್ಯಪ್ರಿಯರಿದ್ದಾರೆ ಅಂತ ತಿಳಿಯೋಣ. ಒಂದು, ಬೆಳಗ್ಗೆ ಶುರುವಾದ ಕೂಡಲೇ ಕುಡಿಯುವಂಥವ್ರು, ಬೆಳಗ್ಗೆಯಿಂದ ಸಂಜೆ ಗಂಟ. ಮತ್ತೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಸ್ವಲ್ಪ ಕುಡಿಯುವಂಥವ್ರು. ಮತ್ತೆ ವೀಕೆಂಡ್ಗಳಲ್ಲಿ ಶನಿವಾರ ಭಾನುವಾರ ಮಾತ್ರ ಕುಡಿಯುವಂಥವ್ರು. ಇನ್ನು ಸ್ವಲ್ಪ ಜನ ಯಾವ್ದಾನ ಫಂಕ್ಷನ್ಗಳಿದ್ದಾಗ ಮಾತ್ರ, ಹಬ್ಬ ಹರಿದಿನಗಳಿರೋದಾಗ ಮಾತ್ರ ತಗೊಳ್ಳುವಂಥವ್ರು. ಇಷ್ಟು ತರ ಕುಡುಕರಿದ್ದಾರೆ. ಮದ್ಯಪೇಯರು ಕಾರಣ ಕೊಡೋದೆಂತಕ್ಕೆ ನಾವು ಮದ್ಯ ಕುಡಿಯೋದಕ್ಕೆ ಅಂತಂದ್ರೆ, ಒಂದು ಸಂತೋಷ ಕುಡಿತಾರೆ, ದುಃಖಕ್ಕೆ ಕುಡಿತಾರೆ, ಬರ್ತಡೇ ಪಾರ್ಟಿಗಳಿದೆ ಅಂತ ಕುಡಿತಾರೆ, ಆಮೇಲಿಂದ ಸಂಬಳ ಬಂತು ಅಂತ ಕುಡಿತಾರೆ, ಸಂಜೆ ಕುಡುಕರ ಸ್ನೇಹಿತರು ಇದ್ದಾರೆ ಅಂತ ಹೇಳ್ಬಿಟ್ಟು ಕುಡಿತಾರೆ, ಮತ್ತೆ ಲವ್ ಫೇಲ್ಯೂರ್ ಕುಡಿತಾರೆ, ದುಃಖ ಕುಡಿತಾರೆ, ಸಾಲದ ಸುಲಿಗೆ ಲೋನ್ ಕಟ್ಟಕ್ಕಾಗದಿರ ಆ ಟೆನ್ಷನ್ ಕುಡಿತಾರೆ, ಮತ್ತೆ ಇನ್ನೊಂದು ವರ್ಗ ಮಧ್ಯ ವಯಸ್ಕರು ಫ್ಯಾಮಿಲಿ ಟೆನ್ಷನ್ ಕುಡಿತಾರೆ, ಗಂಡ ಹೆಂಡತಿ ಜಗಳ ಕುಡಿತಾರೆ, ಮಕ್ಕಳು ಫೀಸ್ ಕಟ್ಟಿಲ್ಲ, ಆಮೇಲೆ ಬ್ಯಾಂಕ್ ಲೋನ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, ಈ ತರ ಅನೇಕ ಕಾರಣಗಳಿಗೆ ಅವರು ಮಧ್ಯ ವಯಸ್ಕರು ಕುಡಿತಾರೆ. ಇನ್ನು ವಯಸ್ಸಾದಂಥವ್ರು, ವಯಸ್ಸಾಗಿದೆ, ಮೈಕೈ ನೋವು, ನೋವೆಲ್ಲ ಮರ್ತಿ ಕುಡಿಬೇಕಂತ ಕುಡಿತಾರೆ. ಮತ್ತೆ ಸ್ವಲ್ಪ ಶ್ರೀಮಂತರು ಪ್ರೆಸ್ಟೀಜ್ ಕುಡಿತಾರೆ, ಕೆಲವರು ಕುಡಿಬೇಕಲ್ಲ ಅಂತ ಕುಡಿತಾರೆ. ಒಟ್ಟಲ್ಲಿ ಈ ತರ ಕುಡುಕರಿಗೆ ಈ ತರ ಕಾರಣನೇ ಬೇಕಾಗಿಲ್ಲ. ಒಟ್ನಲ್ಲಿ ಕುಡಿಬೇಕು, ಕುಡಿಯೋದಕ್ಕೆ ನಾನಾ ತರದ ಕಾರಣ ಅವರೇ ಸೃಷ್ಟಿ ಮಾಡ್ಕೊಂತಾರೆ. ಒಟ್ನಲ್ಲಿ ಅವ್ರು ಕುಡಿಯೋದೇ ಅವರ ಗುರಿ ಆಗಿರ್ತದೆ. ಸ್ನೇಹಿತರೆ, ಈ ಮದ್ಯಪ್ರಿಯರು ಇದನ್ನ ಪದೇ ಪದೇ ಕುಡಿಬೇಕು ಅಂತ ಅವರ ಬ್ರೈನ್ ಎಂತಕ್ಕೆ ಪ್ರಚೋದನೆ ಒಳಪಡಿಸುತ್ತೆ ಅಂದ್ರೆ, ಇದರೊಳಗೆ ಇರುವಂತದ್ದು ಒಂದು ರಾಸಾಯನಿಕ ಕೆಮಿಕಲ್. ಅದರಲ್ಲೊಂದು ಕೆಮಿಕಲ್ ದ್ರವ ಇರುತ್ತೆ, ಅದರ ಹೆಸರು ಎಥನಾಲ್ ಅಂತ ಹೇಳಿ. ಅದು ನಮ್ಮ ಮೆದುಳಿನ ಶಕ್ತಿಯನ್ನು ಕುಗ್ಗಿಸುತ್ತೆ. ಪದೇ ಪದೇ ನಾವು ಅದನ್ನು ಕುಡಿಬೇಕು ಅಂತ ಹೇಳಿ ನಮಗೆ ಪ್ರಚೋದನೆ ಒಳಪಡಿಸ್ತಾ ಇರುತ್ತೆ. ಇದು ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನಾವು ಹೇಗೆ ಚಿಕ್ಕ ವಯಸ್ಸಲ್ಲಿ ಕಾಫಿ ಟೀಗೆ ಅಡಿಕ್ಷನ್ ಆಗಿ ನಾವು ಅದನ್ನ ಬಿಡಕ್ಕಾಗದಿರೋ ಪ್ರತಿದಿನ ಅದನ್ನ ಸೇವಿಸ್ತಾ ಬರ್ತೀವಿ, ಅದೇ ರೀತಿ ಸೇಮ್ ಮೆಥಡ್ ಇದರಲ್ಲೂ ಸಹ ಇದೆ. ಸ್ನೇಹಿತರೆ, ಈ ಲಿಕ್ಕರು ನಮ್ಮ ದೇಹದ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಿಸುತ್ತೆ ಅಂದ್ರೆ, ನೇರವಾಗಿ ನಮ್ಮ ಲಿವರ್ ಅನ್ನ ಕೆಡಿಸುತ್ತೆ, ನಂತರ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಫೇಲರ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಮತ್ತೆ ಲೈಂಗಿಕ ಆಸಕ್ತಿ ಕಳ್ಕೊಂತೀವಿ, ಸ್ಪರ್ಮ್ ಕೌಂಟು ಹಾಗೆ ಎಗ್ ಕ್ವಾಲಿಟಿ ಕಮ್ಮಿ ಆಗುತ್ತೆ, ನಂತರ ನಮ್ಮ ನರಮಂಡಲವನ್ನ ದುಷ್ಪರಿಣಾಮಗೊಳಿಸುತ್ತೆ, ಮತ್ತೆ ನಮ್ಮ ಕಣ್ಣಿನ ಕೆಳಗೆ ಕಪ್ಪಗಾಗುತ್ತೆ,
ತುಂಬಾ ದೊಡ್ಡ ಹೊಟ್ಟೆ ಬರುತ್ತೆ, ಜಾಯಿಂಟ್ ಪೈನ್ಗಳು ಬರುತ್ತೆ, ಚಿಕ್ಕ ವಯಸ್ಸಿಗೆ ಕೂದಲೆಲ್ಲ ಉದುರೋಗುತ್ತೆ, ಮತ್ತೆ ಯಾವ್ದನ್ನು ಹೊಸ ಹೊಸ ಚಿಂತನೆಗಳನ್ನ ಮಾಡೋದಕ್ಕೆ ಬಿಡೋದಿಲ್ಲ, ಯಾವಾಗ ನೋಡಿದ್ರು ತುಂಬಾ ಸಪ್ಪಗೆ ಇರೋ ತರ ನಮ್ಮ ದೇಹ ಅನ್ಸುತ್ತೆ. ಈ ರೀತಿ ಇನ್ನ 10 ಹಲವು ಅನೇಕ ದುಷ್ಪರಿಣಾಮಗಳು ಈ ಮದ್ಯಪಾನದಿಂದ ನಮ್ಗೆ ಆಗುತ್ತೆ. ಸ್ನೇಹಿತರೆ, ಈ ಮದ್ಯಪ್ರಿಯರು ಮದ್ಯ ಮಾಡಿದ್ಮೇಲೆ ಅವರ ವರ್ತನೆಗಳು ಹೇಗಿರುತ್ತೆ ಅಂತಂದ್ರೆ, ಫಸ್ಟ್ ಅವರ ದೇಹದ ಮೇಲೆ ಸಮತೋಲನ ಕಳ್ಕೊಂತಾರೆ, ಕುಡಿದು ರಸ್ತೆಗಳಲ್ಲಿ ಮಲಗ್ತಾರೆ, ನಂತರ ಅವಾಚ್ಯ ಶಬ್ದಗಳನ್ನ ಅತಿ ಹೆಚ್ಚು ಬಳಕೆ ಮಾಡ್ತಾರೆ, ನಂತರ ವಾಹನವನ್ನ ಅತಿ ವೇಗವಾಗಿ ಚಲಿಸ್ತಾರೆ, ನಂತರ ಬೇರೆಯವರು ಇವರು ಆಕ್ಸಿಡೆಂಟ್ ಮಾಡ್ತಾರೆ, ನಂತರ ಇವರು ಸಹ ಆಕ್ಸಿಡೆಂಟ್ ಒಳಪಡ್ತಾರೆ, ಸಣ್ಣ ಪುಟ್ಟ ಗಲಾಟೆಗಳಿಗೆ ಮುಂದಾಗ್ತಾರೆ, ಪೊಲೀಸ್ ಸ್ಟೇಷನ್, ಕಚೇರಿ, ಕೋರ್ಟು ಅಂತೇಳಿ, ಜೈಲು ಅಂತೇಳಿ ಎಲ್ಲರೂ ಮುಂದಾಗ್ತಾರೆ. ನಂತರ ಮನೆಯಲ್ಲಿ ಹೆಂಡತಿ ಮಕ್ಕಳು, ಮನೆಯಲ್ಲಿರುವಂತ ಕುಟುಂಬಸ್ಥರಿಗೆಲ್ಲ ತೊಂದರೆ ಕೊಡ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಮತ್ತೆ ಅವ್ರಿಗೆ ಹಲ್ಲೆನೂ ಸಹ ಮಾಡ್ತಾ ಇರ್ತಾರೆ. ಇವರಿಂದ ಮನೇಲಿರುವಂತವ್ರಿಗೆ ಎಲ್ಲರ ನೆಮ್ಮದಿ ಹಾಳು ಮಾಡ್ತಾರೆ. ನಂತರ ಮನೆಯಲ್ಲಿರುವಂತಹ ಒಡವೆ ವಸ್ತ್ರಗಳನ್ನೆಲ್ಲ ಕಳ್ತನ ಮಾಡಕ್ ಸಹ ಮುಂದಾಗ್ತಾರೆ. ಮನೆಯಲ್ಲಿರುವಂತವ್ರಿಗೆ ಯಾರಿಗೂ ಸಹ ನೆಮ್ಮದಿ ಕೊಡೋದಿಲ್ಲ, ಅತಿ ಹೆಚ್ಚು ಸಾಲದ ಶೂಲಿಗೆ ಸಿಗಾಕೊಂತಾರೆ, ಬ್ಯಾಂಕ್ ಲೋನ್ಗಳು ತಗೊಳ್ತಾರೆ, ಮತ್ತೆ ಮನೆ ಆಸ್ತಿ ಪಾಸ್ತಿ ಜಮೀನುಗಳನ್ನೆಲ್ಲ ಸಹ ಕಳ್ಕೊಂತಾರೆ. ಅದರಿಂದ ಮತ್ತೆ ಜೂಜಾಟಗಳಿಗೂ ಸಹ ಮುಂದಾಗ್ತಾರೆ. ಮತ್ತೆ ಇನ್ನು ಅನೇಕ ತೊಂದರೆಗಳು ಪಟ್ಟಿ ಕೊನೆಗೆ ಇವರು ಬದುಕು ಬೇಡ ಅಂತೇಳಿ ಕೊನೆಗೆ ಸೂಸೈಡ್ ಅಂತಗೂ ಸಹ ಇವರು ಹೋಗಿ ತಲುಪ್ತಾರೆ. ಸ್ನೇಹಿತರೆ, ಇಷ್ಟೊಂದು ಅಡ್ಡ ಪರಿಣಾಮಗಳು ಬೀರ್ತಿದೆ ಮನುಷ್ಯರ ಮೇಲೆ, ಇಷ್ಟೊಂದು ತೊಂದರೆಗಳು ಪಡಿಸ್ತಿದೆ ಅಂತಂದ್ಮೇಲೆ ಮದ್ಯಪ್ರಿಯರ ವಾದ ಏನು ಅಂತಂದ್ರೆ, ಸರ್ಕಾರ ಇದನ್ನ ಬ್ಯಾನ್ ಮಾಡ್ಬೋದಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಇದೊಂದು ಅರ್ಥ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ. ಅತಿ ಹೆಚ್ಚು ಬಳಕೆಯಲ್ಲಿರುವಂತ ಪದಾರ್ಥಗಳು ಯಾವುದನ್ನು ಸಹ ಏಕಾಏಕಿ ಭಾರತ ದೇಶದಲ್ಲಿ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಮದ್ಯ ನೋಡಿ ದೇಶದ 40%ಕ್ಕೂ ಹೆಚ್ಚು ಜನ ಮದ್ಯ ಪ್ರಿಯರಿದ್ದಾರೆ. ಇದು ಏನಾಗುತ್ತೆ ಅಂತಂದ್ರೆ, ಸರ್ಕಾರ ಇದನ್ನ ಬ್ಯಾನ್ ಮಾಡ್ತು ಅಂತಂದ್ರೆ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಇದು ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಅಲ್ಲೂ ಸಿಗ್ಲಿಲ್ಲ ಅಂದ್ರೆ ಇವರೇ ಸ್ವತಃ ತಯಾರು ಮಾಡೋದಕ್ಕೆ ಹೋಗ್ತಾರೆ. ಅವಾಗ ಸಾವು ನೋವುಗಳು ತುಂಬಾ ಸಂಭವಿಸುತ್ತೆ. ಇದಕ್ಕೆ ಒಂದೇ ದಾರಿ ಏನು ಅಂತಂದ್ರೆ, ಅದನ್ನ ಡಿಮ್ಯಾಂಡ್ ಕಮ್ಮಿ ಆಗ್ಬೇಕು ಅಂದ್ರೆ, ಮದ್ಯ ಸೇವಿಸುವವರು ತಾನಾಗಿ ಎಲ್ಲ ಬಿಡ್ತಾ ಇತ್ತು ಅಂತಂದ್ರೆ ಅವ್ರು ಅದನ್ನ ಬಿಡ್ಬೋದು. ಸರ್ಕಾರಕ್ಕೆ ಏನೋ ಟ್ಯಾಕ್ಸ್ ಬರ್ತಾ ಇರುತ್ತೆ, ಟ್ಯಾಕ್ಸ್ ತಗೊಂತಾ ಇರ್ತಾರೆ. ಅವ್ರು ಮಾಡೋದು ಒಂದೇ ಒಂದು ಏನ್ ನಮ್ಗೆ ಸಹಾಯ ಅಂದ್ರೆ, ಎಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ ಇದನ್ನ. ನಂತರ ಇದನ್ನ ಪ್ರತಿಯೊಂದು ನೀವು ಯಾವುದೇ ಮದ್ಯ ಬಾಟಲ್ ತಗೊಂಡ್ರೆ ಅದ್ರ ಮೇಲೆ ಬರ್ದಿರ್ತಾರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಸಾವು ಸಂಭವಿಸುತ್ತದೆ ಅಂತ. ಅದ್ರ ಮೇಲೂ ಸಹ ನಾವು ನಮ್ಮ ಕಾರಣಗಳನ್ನ ಕೊಡೋದ್ರಿಂದ ನಮ್ಮ ದಡ್ತನ ಅಂತಾನೆ ಹೇಳ್ಬೋದು, ಅದು ಇದಕ್ಕೆ ಬೇರೆ ಇನ್ನೇನು ಪರಿಣಾಮ ಇಲ್ಲ. ನೀವೇ ಅದನ್ನ ತಗೊಳ್ಳೋದನ್ನ ಬಿಡಬೇಕು. ನಂತರ ನೋಡಿ, ಈಗ ಒಂದು ಉದಾಹರಣೆ ಕೊಡ್ಬೋದು. ಈಗ ಪಾಯ್ಸನ್ ಆಚೆಗಡೆ ಎಲ್ಲ ಸಿಗ್ತಿದೆ ನಮ್ಗೆ ಅಲ್ವಾ, ಅದನ್ನ ನಾವು ಏಕಾಏಕಿ ಕೊಂಡ್ಕೊಂಡು ಕುಡಿತಾ ಇದೀವ, ಸಾಯ್ತೀವಿ ಅಂತ ಗೊತ್ತಿದೆ ನಮ್ಗೆ. ಅದೇ ರೀತಿ ಈ ಮದ್ಯನೂ ಸಹ ನಮ್ಮನ್ನ ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯವಾಗಿ, ಕುಟುಂಬ ಎಲ್ಲಾದ್ರೂ ಸಮೇತ ನಮ್ಮನ್ನ ದಿನ ಹಂತವಾಗಿ ನಮ್ಮನ್ನ ಕೊಲ್ಲುತ್ತೆ ಅಂತ ನಮ್ಗೀಗೆಲ್ಲ ಗೊತ್ತಾಗಿದೆ ಅಲ್ವಾ. ಪ್ರತಿಯೊಂದು ನಾವು ಅಕ್ಕಪಕ್ಕ ಎಲ್ಲ ನೋಡಿದೀವಲ್ವಾ, ನಮ್ಮ ನೆಂಟರಲ್ಲೇ, ನಮ್ಮ ಸ್ನೇಹಿತರಲ್ಲೇ ಕುಡಿತದಿಂದ ಎಷ್ಟು ಒಳಪಟ್ಟಿದ್ದೀವಿ ಅಂತೇಳಿ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವೇನೆ ಇದನ್ನ ಬಿಡ್ಬೇಕಾಗಿರುತ್ತೆ. ಇದನ್ನ ಸರ್ಕಾರದ ಮೇಲಾಗ್ಲಿ ಇನ್ನೊಬ್ಬರ ಮೇಲಾಗ್ಲಿ ನಾವು ಬ್ಲೇಮ್ ಮಾಡೋದು ತಪ್ಪು. ಸ್ನೇಹಿತರೆ, ಇಷ್ಟೊಂದು ತೊಂದರೆ ಕೊಡುವ ಈ ಕುಡಿತದಿಂದ ನಾವು ಹೊರಬರೋದು ಹೇಗೆ ಅಂತಂದ್ರೆ, ಸಂಜೆ ನೀವು ಸೇರುವ ನಿಮ್ಮ ಕುಡುಕ ಸ್ನೇಹಿತರ ಸ್ನೇಹವನ್ನು ಕಟ್ ಮಾಡ್ಕೊಳ್ಳಿ. ನಂತರ ಅದೇ ಸಮಯದಲ್ಲಿ ನೀವು ಜಿಮ್ಗಳಿಗೆ ಹೋಗಿ ಯೋಗಾಭ್ಯಾಸ ಮಾಡಿ, ಮತ್ತೆ ಪುಸ್ತಕ ಓದಿ, ದೇವಸ್ಥಾನಗಳಿಗೆ ಹೋಗಿ ಪ್ರವಚನಗಳನ್ನ ಕೇಳಿ, ಧ್ಯಾನ ಮಾಡೋದನ್ನ ಕಲೀರಿ. ಹೀಗೆ ಮನೆಯಲ್ಲಿರುವಂತಹ ಕುಟುಂಬಸ್ಥರ ಜೊತೆ ಸಮಯ ಕಳೀರಿ, ಸಿನಿಮಾಗಳನ್ನ ನೋಡಿ, ಪ್ರವಾಸಿ ತಾಣಗಳಿಗೆ ಹೋಗಿ, ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನ ನೀವು ತೊಡಗಿಸ್ಕೊಳ್ಳಿ. ನಂತರ ನೀವು ಇನ್ನೊಂದು ಕಾರಣ ಕೊಡ್ಬೋದು, ಡಾಕ್ಟರ್ ಹೇಳಿದ್ದಾರೆ ನಾವು ಏಕಾಏಕಿ ಕುಡ್ತಾ ಬಿಡಬಾರ್ದು ಅಂತೇಳಿ. ಆ ರೀತಿ ಯಾವ ಡಾಕ್ಟರ್ ಸಹ ಹೇಳೋದಿಲ್ಲ. ನೀವು ಕುಡ್ತಾ ಬಿಡದೇ ಇರೋದಕ್ಕೆ ಅದೊಂದು ಕಾರಣ ಕೊಡ್ತಾ ಇರ್ತೀರ ಅಷ್ಟೇ, ಯಾವುದೇ ಅಡ್ಡ ಪರಿಣಾಮ ಆಗೋದೇ ಇಲ್ಲ. ದಯವಿಟ್ಟು ನೀವು ಆದಷ್ಟು ಬೇಗ ಕುಡ್ತಾ ಬಿಡುವಂತಹ ಮಾರ್ಗನ ನೀವು ಹುಡುಕೊಳ್ಳಿ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಒಳ್ಳೆಯ ಡಾಕ್ಟರ್ನ ಸಂಪರ್ಕ ಮಾಡಿ ಅವ್ರ ಹತ್ರ ನೀವು ಸಜೆಷನ್ ತಗೊಂಡ್ರು ಸಹ ಉತ್ತಮನೇ. ಸ್ನೇಹಿತರೆ, ಈ ಮದ್ಯಪಾನ ಬಿಡೋದ್ರಿಂದ ನಮ್ಮ ದೇಹದ ಮೇಲೆ ಆಗುವ ಲಾಭಗಳೇನು ನೋಡಿ ಸ್ನೇಹಿತರೆ. ನಾವು ಕುಡಿಯೋದೇ ಆಳವಾದ ನಿದ್ದೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು, ನಾವು ಆಳವಾದ ನಿದ್ದೆಗೆ ಯಾರು ಸಹ ಹೋಗೋದಿಲ್ಲ. ಅತಿ ಹೆಚ್ಚು ಕುಡಿದು ನಾವು ಮಲಗೋದ್ರಿಂದ ನಮ್ಮ ದೇಹ ಸುಮ್ಮನೆ ಮೊಪ್ಪರು ಬರ್ಸಿ ಮಲಗಿಸಿರುತ್ತಷ್ಟೇ, ಆಳವಾದ ಡೀಪ್ ಸ್ಲೀಪ್ ಹೋಗಿರೋದಿಲ್ಲ. ನೀವು ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ, ಅತಿ ಹೆಚ್ಚು ಕುಡಿದು ಮಲಗೋರಿಗೆ ಕನಸು ಸಹ ಬೀಳೋದಿಲ್ಲ. ಇನ್ನು ಮುಂದೆ ನೀವು ಕುಡಿಯೋದು ಬಿಟ್ಟು ಮಲಗಿದಾಗ ಅತಿ ಹೆಚ್ಚು ಆಳವಾದ ನಿದ್ದೆಗೆ ಹೋಗ್ತೀರಾ, ಕನಸು ಸಹ ತುಂಬಾ ಚೆನ್ನಾಗಿ ಬರುತ್ತೆ, ಟೈಮ್ ಸರಿಯಾಗಿ ಊಟ ಮಾಡ್ತೀರಾ. ನಂತರ ನೀವು ಅನೇಕ ಬೇರೆ ಬೇರೆ ಹೊಸ ಚಿಂತನೆಗಳ ಚಿಂತನೆ ಮಾಡೋದಕ್ಕೆ ಮುಂದಾಗ್ತೀರಾ. ಮತ್ತೆ
ಕುಟುಂಬದ ಜೊತೆ ಅತಿ ಹೆಚ್ಚು ಸಮಯ ಕೊಡ್ತೀರಾ. ಮತ್ತೆ ನಿಮ್ಮ ದೇಹದೊಳಗಿರೋ ಆರ್ಗನ್ಸ್ಗಳೆಲ್ಲ ಒಂದು 3 ತಿಂಗಳಷ್ಟರಲ್ಲಿ ಎಲ್ಲ ಚೇತರಿಕೆಗೆ ಮುಂದಾಗುತ್ತೆ. ಪ್ರಕೃತಿನೂ ಸಹ ನಿಮ್ಗೆ ಮತ್ತೆ ಸದ್ಯ ವಾಪಸ್ ಬಂದಲ್ಲಪ್ಪ ಅಂತ ಹೇಳ್ಬಿಟ್ಟು ಪ್ರಕೃತಿನೂ ಸಹ ನಿಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ನೀವೇನು ಆರ್ಥಿಕವಾಗಿ ಹಿಂದೆ ಉಳಿದಿರ್ತೀರಾ, ಅದರಿಂದ ಮತ್ತೆ ನೀವು ಚೇತರಿಕೆಗೆ ಮುಂದಾಗ್ತೀರಾ. ಹಣಕಾಸುಗಳು ಸಹ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಕಾಣ್ತೀರಾ ಅದರಲ್ಲಿ. ನಂತರ ನೀವು ಏನು ಅವಮಾನಕ್ಕೊಳಪಟ್ಟಿರ್ತೀರಾ ಎಲ್ಲರ ಮುಂದೆ, ನೀವು ಕುಡ್ಕ ಅಂತೇಳಿ ಅಥವಾ ಕುಡ್ಕಿ ಅಂತೇಳಿ, ಅದರಿಂದ ಮತ್ತೆ ನಿಮ್ಗೆ ತಾನಾಗೇನೆ ಸಮಾಜದಲ್ಲಿ ನಿಮ್ಗೆ ಗೌರವ ಸಿಗೋಕೆ ಮುಂದಾಗುತ್ತೆ. ನಮಸ್ತೆ ಸ್ನೇಹಿತರೆ, ಇವನ್ ಯಾರಪ್ಪ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದಾನೆ, ಇವನ್ಗೇನು ಗೊತ್ತು, ಇವನೇನು ಡಾಕ್ಟ್ರಾ ಅಥವಾ ಸೈಂಟಿಸ್ಟಾ ಅಥವಾ ಏನಾರ ಬುದ್ಧಿಜೀವಿನ ಅಂತ ನಿಮಗೆ ಆಶ್ಚರ್ಯ ಒಳಗಾಗಿರ್ಬೋದು. ನೋಡಿ ಸ್ನೇಹಿತರೆ, ನಾನು ಸಹ ಒಂದು 10 ವರ್ಷಕ್ಕೆ ಮುಂಚೆ ಒಂದು 8 ವರ್ಷ ಸತತವಾಗಿ ಕುಡ್ತಕ್ಕೆ ದಾಸನಾಗಿದ್ದೆ. ಅದರಿಂದ ಹೊರಬಂದ ಮೇಲೇ ನಾನು ಈ ಹಂತ ತಲುಪಿರೋದು. ನೋಡಿ, ಸಾಧನೆ ನಾನು ಸಹ ಮಾಡಿದ್ದೀನಿ ಕುಡ್ತ ಬಿಟ್ಟು. ನೋಡಿ, ಮೊದಲು ನಮ್ಮ ಮನೆ ಈ ರೀತಿ ಇತ್ತು. ಈಗ ನೋಡಿ, ಇಲ್ಲಿ 4 ಫ್ಲೋರ್ ಮನೆ ಕಾಣ್ತಿದೆ. ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಮನೆನ ಕಟ್ಟಿದ್ದೀನಿ. 1 ರೂಪಾಯಿ ಸಹ ಸಾಲ ಇಲ್ಲ. ಊರಲ್ಲೂ ಸಹ ಒಂದು 10 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೀನಿ, ಅದು ಸಹ ಸಾಲ ಇಲ್ದಿರ ಕಟ್ಟಿದ್ದೀನಿ. ಹಾಗೆ ನಾನು ವೃತ್ತಿನಲ್ಲಿ ಫ್ಲವರ್ ಡೆಕೋರೇಟರು. ಮೊದಲು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಈಗ ನನ್ನದೇ ಆದಂಥ ಒಂದು ಗೋಡನ್ ಮಾಡಿ ಅದರಲ್ಲಿ ಒಂದು 10 ರಿಂದ 15 ಜನಕ್ಕೆ ಕೆಲಸನೂ ಸಹ ಕೊಟ್ಟಿದ್ದೀನಿ. ಇದು ಸಹ. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇನೆ, ನಮ್ಮ ಯುವ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕೆ. ನಾವು ಯಾರೂ ಸಹ ಹುಡ್ತಾ ಕೆಟ್ಟ ವ್ಯಕ್ತಿಗಳಾಗಿರೋದಿಲ್ಲ. ಯಾರದೋ ಪ್ರಚೋದನೆಗೆ ಅಥವಾ ಯಾವುದೋ ಕೆಟ್ಟ ಸಹವಾಸಗಳಿಗೆ ಈ ಥರ ಅನೇಕ ದುಶ್ಚಟಗಳಿಗೆ ದಾಸರಾಗಿರ್ತೀವಿ. ನಾವು ಯಾವಾಗ ಬೇಕಾದ್ರೂ ಸಹ ಅದರಿಂದ ಹೊರಗಡೆ ಬರ್ಬೋದು. ಆ ಎಲ್ಲ ಶಕ್ತಿ ನಮ್ಮಲ್ಲೇ ಇದೆ. ಇನ್ನಾದರೂ ನಾವು ಎಲ್ಲರೂ ಒಗ್ಗೂಡಿ ಈ ದೇಶವನ್ನು ಆರೋಗ್ಯಕರವಾದ ದೇಶ ಕಟ್ಟೋಣ, ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡೋಣ. ನಮ್ಮ ಮುಂದಿನ ಪೀಳಿಗೆ ಸಮೃದ್ಧವಾದ, ಸುಂದರವಾದ, ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಿಕೊಡೋಣ. ನಮ್ಮ ಎಲ್ಲ ಯುವಕ ಯುವತಿಯರಲ್ಲೂ ಸಹ ಅಪಾರವಾದ ಶಕ್ತಿ ಇದೆ, ಜ್ಞಾನ ಇದೆ. ನಮಗೆ ಒಳ್ಳೆ ಮಾರ್ಗದರ್ಶನ ನೀಡುವಂಥ ಒಳ್ಳೆ ಗುರುಗಳು ಸಿಕ್ಕಿರಲ್ಲ, ಒಳ್ಳೆ ಸಮಾಜ ನಮಗೆ ಅದಕ್ಕೆ ಮಾರ್ಗದರ್ಶನ ನೀಡಿರೋದಿಲ್ಲ. ಯಾರು ಸಹ ನಾವು ಒಳ್ಳೇದನ್ನು ಮಾಡಬೇಕು ಅಂತಂದರೆ, ನಾವು ಮುಂದಾಗಬೇಕಂತಂದರೆ ನಾವೇ ಹುಡುಕ್ಬೇಕಾಗುತ್ತೆ. ಒಳ್ಳೇದನ್ನ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನಮ್ಮೊಳಗೆ ನಾವು ಅದನ್ನು ಅತಿ ಹೆಚ್ಚು ಜ್ಞಾನ ತಿಳ್ಕೊಬೇಕಾಗಿರುತ್ತೆ. ಎಲ್ಲ ಶಕ್ತಿಯು ನಮ್ಮೊಳಗೆ ಇದೆ. ನಮಗೆ ಸಣ್ಣ ಒಂದು ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ಆ ಮಾರ್ಗ ತೋರಿಸುವಂಥ ಒಳ್ಳೆ ಗುರುಗಳು ನಮ್ಗೆ ಸಿಕ್ಕಿರೋದಿಲ್ಲ ಅಷ್ಟೇ. ಆ ಮಾರ್ಗದರ್ಶನ ನೀಡುವಂಥ ಗುರು ಸಿಕ್ಬಿಟ್ರೆ ಎಲ್ಲರೂ ಸಹ ಉತ್ತಮವಾದ ಏನು ಪುರುಷ ಸಿಂಹಗಳಾಗ್ತೀರಾ. ಏನು ವಿವೇಕಾನಂದರು ಹೇಳ್ತಾರೆ, ಒಬ್ಬೊಬ್ಬ ಯುವಕ ಯುವತಿಯರು ಪುರುಷ ಸಿಂಹ ಅಂತ ಹೇಳ್ತಾರೆ. ಅದು ಖಂಡಿತ ಸಾಧ್ಯ ಎಲ್ಲರಿಂದಲೂ. ಇನ್ನಾದರೂ ನಾವು ಈ ದುಶ್ಚಟಗಳಿಂದ ಹೊರಬಂದು, ನಾನು ಆಗಲೇ ಹೇಳಿದಾಗೆ ಉತ್ತಮವಾದ ಯುವ ಶಕ್ತಿಯಾಗಿ ನಾವು ಈ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗೋಣ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಯುವ ಶಕ್ತಿ.